ಪಪ್ಪ ನಿಮ್ಗೆ ಗೊತ್ತಾ, ನಾನು ಗಣಪ ವಿಶ್ವತಾತ ಸಖತ್ ಎಂಜಾಯ್ ಮಾಡಿದ್ವಿ. ದಿನ ಬೆಳಿಗ್ಗೆ ನಾವು ತೋಟಕ್ಕೆ ಹೋಗ್ತಾ ಇದ್ವಿ. ಮತ್ತೆ ನಾನು ಗಣಪ ಕಣ್ಣ ಮುಚ್ಚಾಲೆ, ಚಿನ್ನಿ ದಾಂಡು ಎಲ್ಲ ಆಟ ಆಡಿದ್ವಿ. ಆದ್ರೆ ಆ ಪ್ರಭಾ ಬಿಹೇವಿಯರ್ ಒಂದ್ ಸ್ವಲ್ಪ ವಿಚಿತ್ರವಾಗಿತ್ತು. ವಿಚಿತ್ರವಾಗಿತ್ತ? ಯಾಕಂದ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಮತ್ತೆ ಚಾಕ್ಲೇಟು ಕೊಟ್ರು. ಆದ್ರೆ ಅವ್ರಿಗೆ ದುರ್ಗಾ ಕಂಡ್ರೆ ಆಗಲ್ಲ. ದುರ್ಗಾ ಬಗ್ಗೆ ಯಾವಾಗ್ಲೂ ಬ್ಯಾಡಾಗಿ ಮಾತಾಡ್ತಿರ್ತಾರೆ. ದುರ್ಗಾಗ್ ಹಂಗಾಗ್ಬೇಕು ಹಿಂಗಾಗ್ಬೇಕಂತಾನೆ ಯಾವಾಗ್ಲೂ ಮಾತಾಡ್ತಿರ್ತಾರೆ. ಅದಕ್ಕೆ ನನಗೆ ಕಂಡ್ರೆ ಇಷ್ಟ ಆಗ್ಲಿಲ್ಲ ಪಪ್ಪ. ಸರಿ ಕಂದ, ನೋಡು ನೀನು ಅವ್ರ ಮಾತನ್ನೆಲ್ಲ ತಲೆಗೆ ಹಾಕೋಬೇಡ, ಓಕೆನಾ? ಮತ್ತೆ ಇನ್ನೇನೇನು ಮಾಡಿದೆ ಹಳ್ಳಿಲಿ? ಮತ್ತೆ ವಿಶ್ವತಾತ ನನಗೆ ಒಂದು ಮಂತ್ರ ಹೇಳ್ಕೊಟ್ರು. ಅದು ಸೂಪರ್ ಮಂತ್ರ. ಅದೊಂಥರ ಮ್ಯಾಜಿಕ್ ಮಂತ್ರ ಥರ ಅಪ್ಪ. ಅದನ್ನ ಹೇಳ್ಕೊಂಡ್ರೆ ನಮಗೆ ಯಾವುದೇ ಭಯ ಇರಲ್ಲ, ಕತ್ಲಲ್ಲೂ ಧೈರ್ಯ ಬರುತ್ತೆ. ಹೌದಾ? ಓಹೋ, ಅಷ್ಟು ಬೇಗ ನೀನು ಮಂತ್ರನೂ ಕಲ್ತ್ಕೊಂಡ್ಬಿಟ್ಯಾ? ಸರಿ, ಹಂಗಾದ್ರೆ ಹೇಳು ನೋಡೋಣ, ನಾನು ಕೇಳಿಸ್ಕೋತೀನಿ. ಆದ್ರೆ ಮಂತ್ರನ ಬೆಡ್ ಮೇಲೆ ಹೇಳಬಾರ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ. Stop, ನಿಲ್ಸು. ಅಮ್ಮ, ಏನಾಯ್ತಮ್ಮ? ಯಾಕೆ ಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದೀರಾ? ಹಿತ ಬರೀ ಮಂತ್ರ ತಾನೇ ಹೇಳಿದ್ದು. ಐ ಆಮ್ ಸಾರಿ ಶರತ್, ತಲೆ ಒಂಥರ ಆಗ್ತಾಯಿತ್ತು. ಅದು ಇವತ್ತು ನಮ್ಮ ಹಿತಪುಟ್ಟಿಗೆ ಸ್ಕೂಲ್ ಶುರು ಆಗುತ್ತೆ ಅಲ್ವಾ, ಅದಕ್ಕೆ ರೆಡಿ ಆಗೋದು ಬಿಟ್ಟು ಏನಿದೆಲ್ಲ ಅಂತ. ಹಿತಪುಟ್ಟ ಬಾಯ್ಲಿ. ಸಾರಿ ಕಂದ, ಹೆದರ್ಕೊಂಡ್ಯಾ? ಅದು ನನಗೆ ತುಂಬ ತಲೆನೋವ್ತಾಯಿತ್ತು ಚಿನ್ನ. ಪದೇ ಪದೇ ಇದನ್ನೇ ಕೇಳ್ತಾ ಇದ್ನಲ್ಲ, ತಲೆ ಸಿಡ್ದಾಗಾಯ್ತು. ಅದಕ್ಕೆ ನಾನು ಕೂಗಾಡ್ಬಿಟ್ಟೆ. ಸಾರಿ ಬಂಗಾರಿ.